ಅವನಿಗೆ ಕರ್ಕೊಂಡು ಹೋದ್ರೆ ಕಾರಲ್ಲಿ ಅವನಿಗೆ ಜಾಸ್ತಿ ಹೊತ್ತು ಬಿಡಲ್ಲ ಅವ್ರ ಫ್ರೆಂಡ್ಸ್ಗೆ. ಸೊ ನಮ್ಮ ಹರೀಶನ್ನ ಕೇಳೋಣ ನನಗೆ ಏನು ಗಿಫ್ಟ್ ಕೊಡ್ತಾರೆ. ಸ್ಟಾರ್ಬಕ್ಸ್ ಎಕ್ಸ್ಪೆನ್ಸಿವ್ ವೆಜ್ ಅಷ್ಟೇ ದೇವಸ್ಥಾನಕ್ಕೆ ನಾವು ಇಷ್ಟೆಲ್ಲ ದುಡ್ಡು ಉಳ್ಸಕ್ಕೆ ಹೋಗಿ ಎಮಿಷನ್ ಟೆಸ್ಟ್ ಇಲ್ಲ ಅಂತ 500 ರೂಪಾಯಿ ಹಾಕಿದ್ರು ಮೇಡಮ್ ಅವರು. ಇಷ್ಟು ಲೆವೆಲಿಗೆ ರಶ್. ಹಲೋ ನಮಸ್ಕಾರ ಎಲ್ರಿಗೂ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್ 2026. ಸೊ ಎಲ್ಲರ ಲೈಫಲ್ಲಿ ಸಾಕಷ್ಟು ದುಡ್ಡು ಬರಲಿ, ಸಾಕಷ್ಟು ಒಳ್ಳೆ ಕೆಲಸ ಆಗಲಿ. ಆ್ಯಂಡ್ ನಾನು ಇವತ್ತು ಹೊಸ ವರ್ಷದ ಪ್ರಯುಕ್ತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಏನೇನೆಲ್ಲ ಮಜಾ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಹತ್ರನೂ ತೋರಿಸ್ತೀನಿ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಕೈ ಮುಗಿದು ಅಮ್ಮ ತಾಯಿ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಬರೋಣ. ಬನ್ನಿ ಲೆಟ್ಸ್. ನಮ್ಮ ಗುಂಡಂಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಅವನಿಗೆ ಸಮಾಧಾನ ಮಾಡಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಸೊ ನಿಮ್ಮದು ನ್ಯೂ ಇಯರ್ ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಗುಂಡನೂ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಏನಂದರೆ ಅವನಿಗೆ ಕರ್ಕೊಂಡು ಹೋದರೆ ಕಾರಲ್ಲಿ ಅವನಿಗೆ ಜಾಸ್ತಿ ಹೊತ್ತು ಬಿಡೋದಕ್ಕಾಗಲ್ಲ. ಅವನಿಗೆ ತುಂಬ ಸಫಕೇಟ್ ಆಗುತ್ತೆ. ಮತ್ತು ಏನಂದರೆ ಅವ್ನು ಬೇಗ ಬೇಜಾರಾಗಿ ಹೋಗ್ಬಿಡ್ತಾನೆ ತುಂಬ ಹೊತ್ತು ಅವನಿಗೆ ಕಾರಲ್ಲಿ ಬಿಟ್ಟು ಹೋಗ್ಬಿಟ್ರೆ. ಸೊ ಅದಕ್ಕೆ ಅವನಿಗೆ ಇನ್ನೊಂದ್ಸಲಿ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವತ್ತು ನಾವಷ್ಟೇ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಸೊ ನಿಮ್ಮದು ನ್ಯೂ ಇಯರ್ ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ಯುವರ್ ನ್ಯೂ ಇಯರ್. ಸೊ ಹೊಸ ವರ್ಷ ನಿಮಗೆಲ್ಲ ಹೊಸದಾಗಿ ಸಕ್ಕತ್ತಾಗಿರೋ ಆಪರ್ಚುನಿಟೀಸ್ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇವಾಗ ಆನ್ ದ ವೇ ಹೋಗ್ತಾ ಏನಾದರೂ ನಮ್ಮ ಹೊಟ್ಟೆಗೆ ಹಾಕ್ಕೋಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಗೊತ್ತಲ್ಲ ನ್ಯೂ ಇಯರ್ ಹೇಗಾಗುತ್ತೆ ಅಂತ. ಸೊ ಅದಕ್ಕೆ ಆನ್ ದ ವೇ ಹೋಗ್ತಾ ಎಲ್ಲಾದರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಸೊ ಏನು ಗೊತ್ತಾ, ಎಲ್ಲರೂ ನ್ಯೂ ಇಯರ್ಗೆ ಹೊಸ ಗಿಫ್ಟ್ ಕೊಡಿಸ್ತಿದಾರಲ್ಲ ಅವ್ರ ಫ್ರೆಂಡ್ಸ್ಗೆ. ಸೊ ನಮ್ಮ ಹರೀಶನ್ನ ಕೇಳೋಣ ನನಗೆ ಏನು ಗಿಫ್ಟ್ ಕೊಡಿಸ್ತಾರೆ ಅಂತ. ಬಟ್ ನಾನು ಕೇಳ್ಪಟ್ಟಂಗೆ 17 Pro Max ಇಲ್ಲ ಅಂದರೆ ಜಾವಾ ಬೈಕ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಯಾವ್ದು ಕೊಡಿಸ್ತೀಯ ಹರಿ ಹೇಳಿ. ಕೇಳೋ ಅಂತಂದರೆ ಸೊ ಬೈಕ್ ಅಂತೆ, ಮೊಬೈಲ್ ಅಂತೆ. ಇದು ಯಾವುದು ಕೊಡ್ಸಲ್ಲ ಅಂದರೆ ನನಗೇನು ಖಡ್ಗ ಎಲ್ಲ ಏನು ಬೇಡ. ಅಣ್ಣನೇ ಇರಬೇಕಾದ್ರೆ ನಿನಗೆ ಗಿಫ್ಟ್ ಎಲ್ಲ ಇದಕ್ಕೆ. ಹೌದು, ನಂದು ಇವಾಗ ರೈಟ್ ಸೈಡ್ ಹಾರ್ಟ್ ನೋವ್ತಾ ಇದೆ ಈ ಡೈಲಾಗ್ ಎಲ್ಲ ಕೇಳಿ. ಬಟ್ ಏನಂದರೆ ನ್ಯೂ ಇಯರ್ಗೆ ಹರೀಶನ ಕೊಡಿಸ್ತಾರೆ, ನಾನು ಕಾಯ್ತಾ ಇದ್ದೀನಿ ಏನು ಕೊಡಿಸ್ತಾರೆ ಅಂತ. ಬಟ್ ನಮ್ಮ ಹರೀಶನ ನನಗೆ ಸರ್ಪ್ರೈಸ್ ಆಗಿ ಒಂದು ನೈಕಿ ಶೂ ಕೊಡಿಸ್ಬೋದು, ಇಲ್ಲಾಂದರೆ 17 Pro Max ಕೊಡಿಸ್ಬೋದು, ಇಲ್ಲ ಜಾವಾ ಬೈಕ್ ಕೊಡಿಸ್ಬೋದು. ಆಮೇಲೆ ನಂಗೆ ಇವಾಗ ಏನು ಚಿನ್ನದ ಒಂದು ಖಡ್ಗ ಕೊಡಿಸ್ಬೋದು. ಅವ್ರು ಯಾವುದು ಕೊಡಿಸಿಲ್ಲ ಅಂದರೆ ನಾನೇ ತಗೊತೀನಿ. ಅದು ಇವಾಗ ಇದನ್ನ ಇಗ್ನೋರ್ ಮಾಡಿ. ಏನಂದರೆ ನ್ಯೂ ಇಯರ್ಗೆ ನಾನು ಇಷ್ಟು ನನ್ನ ವಿಶ್ ಲಿಸ್ಟಲ್ಲಿದೆ. ಏನಂದರೆ ಒಂದು ಜಾವಾ ಬೈಕ್ ತೊಗೋಬೇಕು, ಆಮೇಲೆ 17 Pro Max ತೊಗೋಬೇಕು, ಆಮೇಲೆ ಇನ್ನೊಂದೇನು ಚಿನ್ನದ ಒಂದು ಖಡ್ಗ ಮಾಡಿಸ್ಕೋಬೇಕು, ಆಮೇಲೆ ಒಂದು ಏನು ಲಾಂಗ್ ಟ್ರಿಪ್ ಮಾಡಬೇಕು ಒಂದು 4-5 ಡೇಸು. ಸೊ ಇದೆಲ್ಲನೂ ನನ್ನ ವಿಶ್ ಲಿಸ್ಟಲ್ಲಿದೆ. ಆಮೇಲೆ ಏನು ಅಂದರೆ ಒಂದು ಒಳ್ಳೆ ಪ್ರಮೋಷನ್ ತೊಗೋಬೇಕು, ಆಮೇಲೆ ಮದುವೆ ಆಗಬೇಕು. ಮದುವೆ ಅದು ತಲೆನೋವು, ಅದು ನಮ್ಮ ಲಿಸ್ಟಲ್ಲಿ ಬರಲ್ಲ. ಸೊ ನಮ್ಮ ಹರೀಶಣ್ಣನ ಮದುವೆ ನೆಕ್ಸ್ಟು. ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ, ಬನ್ನಿ ಒಳ್ಳೆ ಮಜಾ ಮಾಡೋಣ. ಹರೀಶಣ್ಣ ಎಲ್ರಿಗೂ ಬಟ್ಟೆ ಕೊಡಿಸ್ತಾರೆ, ತುಂಬ ಧಾರಾಳ ಮನ್ಸೋದು ಅಲ್ವಾ ಹರೀಶ್? ಸುಮ್ಮನೆ ಮದುವೆ ಆಗೋದಕ್ಕೆ ಹಂಗೆ ಇರೋದು ವಾಸಿ. ಇಲ್ಲ, ನಿನ್ನ ಮದುವೆ ಆಗು, ನಮಗೆಲ್ಲ ಗಿಫ್ಟ್ ಕೊಡಿಸು. ಅಂದರೆ ನೀನು ನಮಗೆಲ್ಲ ಗಿಫ್ಟ್ ಕೊಡಿಸು, ನಾನು ನಿಮಗೆಲ್ಲ ಗಿಫ್ಟ್ ಕೊಡ್ತೀವಿ. ಸೊ ಹೀಗೆ ಮಜಾ ಮಾಡೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ನಂದನ್ನೆಲ್ಲ ಕೇಳಿದ್ರಿ ನಾನು ಏನೇನು ಮಾಡ್ಬೇಕಂತಿದ್ದೀನಿ 2026 ಅಂತ. ಸೊ ಇವಾಗ ನಮ್ಮ ಡ್ರೈವರ್ ಹರೀಶ್ ಅನ್ನೋರಿಗೆ ಕೇಳೋಣ. ಹೇಳಾರಿ, ನೀನು ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ 2026? ಒಂದು ದೊಡ್ಡ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಒಂದು ದೊಡ್ಡ ಅದನ್ನು ಬಂಗ್ಲೆ ತೊಗೋಣ ಅಂದ್ಕೊಂಡಿದ್ದೀನಿ. ಅದನ್ನು ನೋಡ್ತಾನೆ ಇದ್ದಾನೆ ಕಾರು. ಯಾವುದು ಸೆಟ್ ಆಗ್ತಿಲ್ಲ. ಸೆಟ್ ಆದರೆ ತೊಗೋಬೋದು ತಾನೆ. ನನಗೆ ನನ್ನ ಪ್ರಕಾರ B6 ಚೆನ್ನಾಗಿತ್ತು, ಆಮೇಲೆ 9 ಚೆನ್ನಾಗಿತ್ತು. ಇವಾಗ ಏನು ಹ್ಯಾರಿಯರ್ ನೋಡ್ತಿದ್ದಾನೆ EV. ನನಗೇನು ಹ್ಯಾರಿಯರ್ ಅಷ್ಟು ಇಷ್ಟ ಆಗಲಿಲ್ಲ ಇಂಟೀರಿಯರ್ ಒಳಗಡೆ, ಬಟ್ 9 ಸಕ್ಕತ್ತಾಗಿತ್ತು ಕಾರು, ರೋಡ್ ಪ್ರೆಸೆನ್ಸು. ಬಟ್ ಇವನು ಇಗ್ನೋರ್. ಸೊ ಮನೆ ಯಾವಾಗ ತಗೊಂತಾನೋ ದೇವ್ರಿಗೆ ಗೊತ್ತು. ಮತ್ತು US ನೋಡೋಣ ಏನೇನು ಮಾಡ್ತಾನೆ, ಏನೇನು ದಬಾಕ್ತಾನೆ ಅಂತ ನಾನು ನಿಮಗೆಲ್ಲ ತೋರಿಸ್ತಾನೆ ಇರ್ತೀನಿ. ಬಟ್ ನಾನು ಅಂದ್ಕೊಂಡಿರೋದು ಒಂದು 5 ಕೆಲಸ ಮಾಡಬೇಕಂತ, ಅಂದರೆ ತಗೊಳ್ಳೋದು ಎಲ್ಲನೂ. ಸೊ
ಗಿನಿಫೆಸ್ಟ್ ಎಲ್ಲ ನಮ್ಗೆ ಬರಲ್ಲ. ಸೊ ಏನಂದರೆ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ ಮುಗಿಸ್ಬಿಡ್ಬೇಕು. ಸೊ ಇದೊಂಥರ ಫ್ಯಾನ್ಸಿ ಆಗಿಬಿಟ್ಟೈತೆ ಇವಾಗ. ಅಯ್ಯೋ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಆಯಿತು, ಏನಿಲ್ಲ, ಕಷ್ಟಪಟ್ಟು ದುಡಿದ್ರೆ ಮಾತ್ರ ಆಗೋದು. ಸೊ ಎಲ್ಲರೂ ಕಷ್ಟಪಟ್ಟು ದುಡೀರಿ, ಒಳ್ಳೆ ಕೆಲಸ ಮಾಡಿ, ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಎಲ್ಲನೂ ಈಡೇರುತ್ತೆ. ಸೊ ವರ್ಕ್ ಹಾರ್ಡ್ ಆ್ಯಂಡ್ ಗೆಟ್ ಯುವರ್ ಥಿಂಗ್ಸ್. ಹೋಪ್ ಇವತ್ತು ರಶ್ ಇರಬಾರ್ದು ಅಂತ, ಯಾಕಂದರೆ ನ್ಯೂ ಇಯರ್ ಅಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ರೋಡು. ಸೊ ರಶ್ ಇರಬಾರ್ದು ಅಂತ ಅಂದ್ಕೊಂಡು ಬೇಡ್ಕೊತಾ ಇದ್ದೀನಿ. ಸೊ ರಶ್ ಇರಬಾರ್ದು, ಹೋಪ್ ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಪಾರ್ಟಿ ಮಾಡಿ ಮಜಾ ಮಾಡಿ ಮನೇಲಿ ಮಲಗಿರ್ತಾರೆ, ದೇವಸ್ಥಾನಕ್ಕೆ ಬರೋ ಅಂಥವ್ರು ಯಾರೂ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡೋಣ ಎಷ್ಟು ಜನಕ್ಕೆ ದೇವ್ರ ಮೇಲೆ ಭಕ್ತಿ ಇದೆ ಇವತ್ತು ಬರಬೇಕಂತ ನೋಡೋಣ. ನಮ್ಮ ಹರೀಶ್ ಅಣ್ಣಂಗೆ ನಾನು ತಿಂಡಿ ತಿನ್ನಬೇಕು ಅಂತ ಹೇಳಿ 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 ಕೊನೆಗೆ ಏನು ಮೆಕ್ಡೊನಾಲ್ಡ್ಸಲ್ಲಿ ಕಾಫಿ ಕೊಡಿಸ್ತೀನಿ ಅಂತ ಕರ್ಕೊಂಬಂದಿದ್ದಾನೆ. ಸ್ಟಾರ್ಬಕ್ಸ್ ಎಕ್ಸ್ಪೆನ್ಸಿವ್, ಮೆಕ್ಡೊನಾಲ್ಡ್ಸಲ್ಲಿ ಹೋಗಿ ಮೆಕ್ಕೆಫೆ ಚಿಕ್ಕ ತೊಗೊಂಡು ಕುಡಿದು ಆಮೇಲೆ ಮೈಸೂರಲ್ಲಿ ಸಕ್ಕದಾಗಿರೋ ಕಡೆ ಊಟ ಮಾಡೋಣ. ಸೊ ಟಿಫನ್ ಅಂತೂ ಕೊಡಿಸ್ಲಿಲ್ಲ, ಫ್ಲಾಪ್ ಶೋ ಮಾಡಿಟ್ಟ. ಸೊ ಇವಾಗ ಅಟ್ಲೀಸ್ಟ್ ನನಗೆ ಚೆನ್ನಾಗಿರೋ ಕಾಫಿನಾದರೂ ಕೊಡಿಸ್ತಾನ ಅಂತ ನೋಡೋಣ. ನೀನೇನೋ ಕೊಡಿಸೋದು, ನಾನೇ ತೊಗೊತೀನಿ. ಅಂಕಲ್ ಕರೀತಿದ್ದಾರೆ ನೋಡಲು. ಬಂದ್ವಿ ಅಂಕಲ್ ಬೇಜಾರ. ಇಲ್ಲ ಟೇಕ್ ಅವೇ ತೊಗೊಂಡೋಗೋಣ ಬಾ, ಡ್ರೈವ್ ಥ್ರೂ. ಓ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತಿಲ್ಲಿ. ಏನಕ್ಕಂದರೆ ಎಲ್ಲರಿಗೂ ಹಾಲಿಡೇ ಸೀಸನ್. ನೋಡಿ ಯಾರೋ ಫಾರಿನರ್ಸ್ ಬಂದಿದ್ದಾರೆ. ಹೇ ಹೌ ಆರ್ ಯು ಅವ್ರಿಗೆ ಮಾತಾಡ್ಸು. ಅವ್ರಿಗೆ ಇಲ್ಲೆಲ್ಲ ಮೆಕ್ಡೊನಾಲ್ಡ್ಸ್ ನೋಡ್ಸ್ ಇಲ್ಲಿ. ನನಗಿದು ಅದೇ ಮೆಕ್ಕೆಫೆನೇ ತಗೋ ಎರಡು. ಇದು ಮೆಕ್ಕೆಫೆ 2 ಆಫರ್ ಇದೆ ಅಲ್ಲ, ಇದೇನಾ ಅದು? ಇದು ಕಾಫಿ ಇಲ್ಲ, ನಾನು ಬ್ಲೂಬೆರಿ ತೊಗೊಳ್ತೀನಿ. ಕೂಲರ್ ಬ್ಲೂಬೆರಿಯಲ್ಲಿ ಮಿಲ್ಕ್ ಶೇಕ್ ಎಲ್ಲ ಐತೆ ಮೇಲ್ಗಡೆ ಐತಲ್ಲ ಅಲ್ಲಿ ರೈಟ್ ಸೈಡು. ಬರೀ ಕೂಲರ್. ಹಾಂ ಬ್ಲೂಬೆರಿ. ನೀವು ಐಸ್ ಬ್ಲೂಬೆರಿ ಕೊಡಿ. ಚೀಸಿ ಫ್ರೆಂಚ್ ಫ್ರೈಸ್ ಬರುತ್ತೆ. ಚೀಸ್ ಬೇಡ ಇಲ್ಲಿ ಕಾರಲ್ಲಿ ತಿನ್ನಕ್ಕಾಗಲ್ಲ, ಬರೀ ನಾರ್ಮಲ್ ಪೆರಿ ತಾ. ಹಾಂ ಚೀಸ್ ಯಾವುದು? ವೆಜ್ ಬರ್ಗರ್ ಯಾರು ಚೆನ್ನಾಗಿದೆ? ವೆಜ್ ಅಷ್ಟೇ ತಾ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ತಿನ್ನೋಣಂತ. ಬ್ಲೂಬೆರಿ ಕ್ಯಾಪಚಿನೋ. ಅವ್ರು 2 ನಿಮಿಷಕ್ಕೆ ಏನಾದರೂ ಆರ್ಡರ್ ಸರ್ವ್ ಮಾಡಿಲ್ಲ ಅಂದರೆ ಒಂದು ಫ್ರೆಂಚ್ ಫ್ರೈಸ್ ಫ್ರೀ ಕೊಡ್ತಾರಂತೆ. ಸೊ ಅದಕ್ಕೆ ಇವನು ಲೇಟಾಗೆ ಮಾಡಿ ಅಂತೆ. ಜಾಣ ಕೊಡಿಲಿ. ಇದು 2 ಮಿನಿಟ್ಸಲ್ಲಿ ಏನಾದರೂ ಸರ್ವ್ ಮಾಡಿಲ್ಲ ಅಂದರೆ ಸೊ ನಮಗೊಂದು ಫ್ರೆಂಚ್ ಫ್ರೈಸ್ನ ಫ್ರೀಯಾಗಿ ಕೊಡ್ತಾರಂತೆ. ಸೊ ಇನ್ನು ನೋಡೋಣ. 1 ಮಿನಿಟ್ 42 ಸೆಕೆಂಡ್ಸ್ ಆಗಿದೆ. ನಮ್ಮ ಹರೀಶ್ ಅಣ್ಣ ಏನಂದರೆ 2 ನಿಮಿಷಕ್ಕಿಂತ ಜಾಸ್ತಿ ಮಾಡಿ ಕೊಡಿ ಅಂತೆ, ಒಂದು ಫ್ರೆಂಚ್ ಫ್ರೈಸ್ ಫ್ರೀ ಬರುತ್ತೆ ಅಂತ ಐಡಿಯಾ. ಬಟ್ ಇದು ಚೆನ್ನಾಗಿದೆ, ಪರವಾಗಿಲ್ಲ. 149ಗೆ ಒಂದು ಮೀಲು. ಸೊ ನಾವು ಕಾಫಿ ತೊಗೊಳ್ಳೋ ಬದಲಿ 149 ಕೊಟ್ಟರೆ ಆ್ಯಕ್ಚುಲಿ ನಮ್ಗೊಂದು ಕಾಫಿನೂ ಬರುತ್ತೆ, ಹಾಗೆ ಇದೂ ಸಿಗುತ್ತೆ. ಓ ಆಯ್ತಾ, ಲೇಟಾಗಿ ಮಾಡಬೇಕಾಗಿತ್ತು ನೋಡಿ. 122 ಸೆಕೆಂಡ್ಸ್ಗೆ ಕೊಟ್ಟಿದ್ದೀರಾ. ಸೂಪರ್ ನೋಡಿ. ಬರೀ 1 ಮಿನಿಟ್ 16 ಸೆಕೆಂಡಲ್ಲೇ ಸರ್ವ್ ಮಾಡಿದ್ರು. ಸ್ಟ್ರಾ ಇಸ್ಕೋ ಅವ್ರ ಹತ್ರ. ಇದು ಇದೆ. ಥ್ಯಾಂಕ್ ಯು. ಕೋಲ್ಡ್ ಕಾಫಿ. ಇದು ಬ್ಲೂಬೆರಿ. ಎಂಥ ಫ್ಲಾಪ್ ಶೋ ಅಂದರೆ ನಾವು ಮಿಸ್ ಆಗಿ ಹೈವೇ ಅಲ್ಲೇ ಹತ್ತಬೇಕಿತ್ತು. ಸೊ ಇಲ್ಲಿ ಹತ್ಬಿಟ್ವಿ. ಸೊ ಪೊಲೀಸವ್ರು ನಮಗೆ ಹಿಡಿದು ಎಮಿಷನ್ ಟೆಸ್ಟ್ ಇಲ್ಲ ಅಂತ 500 ರೂಪಾಯಿ ಹಾಕಿದ್ರು ಮೇಡಮ್ ಅವರು. ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ದುಡ್ಡು ಉಳ್ಸಕ್ಕೆ ಹೋಗಿ ಹುಡುಕಿ ಕಮ್ಮಿ ರೇಟಲ್ಲಿ ಬರ್ಗರ್ ತೊಗೊಂಬಂದ್ವಿ. ಬಟ್ ಪೊಲೀಸ್ ನಮ್ಮನ್ನು ಹಿಡಿದ್ಬಿಟ್ಟು 500 ರೂಪಾಯಿ ಫೈನ್ ಹಾಕೇಬಿಟ್ರು. ಹರೀಶ್ ಅಣ್ಣ, ಇದಕ್ಕೆ ನಿನ್ನ ಅಭಿಪ್ರಾಯ ಹೇಳು. ಎಲ್ಲ ನೀನಿಂದ ಆಗಿರೋದು. ನಾನು ಹೇಳಿದೆ ಫ್ಲೈಓವರ್ ಮೇಲಿಂದ ಹೋಗೋಣ ಅಂತ, ನನ್ನ ಮಾತು ಕೇಳಲ್ಲ. ಓ ಇದು ಬ್ಲೂಬೆರಿ ಮಿಲ್ಕ್ ಶೇಕ್ ಅಂತ ಆರ್ಡರ್ ಮಾಡಿದೆ. ಇದು ಬ್ಲೂಬೆರಿ ಲೆಮನ್ ಫ್ರೆಶು, ಸೀರಿಯಸ್ಲಿ ಟಾನಿಕ್ ಥರ ಇದೆ. ಇದು ನಿಜ ಖರಾಬ್ ಆಗಿದೆ. ಸೊ ಇವಾಗ ಏನಂದರೆ ಎಕ್ಸ್ಚೇಂಜ್ ಮಾಡೋದು. ಹರೀಶ್ ಅಣ್ಣಂಗೆ ಬ್ಲೂಬೆರಿ ಇದು ತುಂಬ ಇಷ್ಟ ಆಗಿದೆ ಅಂತೆ. ಸೊ ಅದಕ್ಕೆ ಇದನ್ನು ಹರೀಶ್ ಅಣ್ಣಂಗೆ ಕೊಟ್ಟು ಅವನು ಕೋಲ್ಡ್ ಕಾಫಿ ತೊಗೊಂಡಿದ್ದಾನೆ, ಅದನ್ನು ನಾನು ಕುಡಿತೀನಿ. ಅಲ್ಲಣ್ಣ? ಬಂದ್ಬಿಡು.
ನಿಮ್ಮದು ಇದನ್ನು ಕುಡಿ, ನಿಜ ಚೆನ್ನಾಗಿದೆ, ಹೆಲ್ತಿಗೆ ಒಳ್ಳೆಯದು ಸಿರಪ್ಪು. ಇವಾಗ ಏನಂದರೆ ಹರೀಶಣ್ಣ ಸಮಾಧಾನದ ಕೂತು ತಿನ್ಬೇಕಂತೆ. ಸೊ ಅದಕ್ಕೋಸ್ಕರ ನನಗೆ ಕಾರ್ ಹೊಡಿ ಅಂತ ಹೇಳ್ತಿದ್ದಾನೆ. ಅವನು ಸೈಡಲ್ಲಿ ಕೂತು ಆರಾಮಾಗಿ ತಿಂತಾನಂತೆ. ಸೊ ನಾವು ಡ್ರೈವ್ನ ಎಂಜಾಯ್ ಮಾಡೋಣ ಬನ್ನಿ. ನಾವು ಕಾರ್ ತೊಗೊಳ್ಳೋಣ ನಿಲ್ಸಲ್ಲಾದ್ರೂ ಸೈಡ್ಗೆ. ಹರೀಶಣ್ಣ ಆರಾಮಾಗಿ ತಿನ್ಬೇಕಂತೇಳಿ ಕಾರು ನನ್ನ ಕೊಡ್ತಿದ್ದಾನೆ. ಸೊ ಇವಾಗ ನಾನು ಗಾಳಿ ಶರ ವೇಗದಲ್ಲಿ ಕಾರ್ನ ಹೊಡಿಬೇಕು. ಸೊ ಬನ್ನಿ ಎಲ್ಲ 2 ಅವರ್ಸಿಂದ ಕಾರು ಸ್ಲೋ ಮೋಷನಲ್ಲಿ ಹೊಡಿತಿದ್ದಾನೆ. ಇವಾಗ ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್ಸ್. ಹರಿ ನೀನು ಕಣ್ಮುಚ್ಚಿ ಕಣ್ ತೆಗಿಯೋಷ್ಟರಲ್ಲಿ ನಾವು ಇವಾಗ ಮೈಸೂರಲ್ಲಿ ಇರ್ತೀವಿ. ಬನ್ನಿ ಲೆಟ್ಸ್ ಗೋ. ನೋಡಿ ಕಾರು ತಗೊಂಡಿದ್ದೆ ತಡ, ನಮ್ಮ ಹರೀಶಣ್ಣ ಗಪ್ಪ 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 ಅಂತ ತಿಂತಾನೆ ಇದ್ದಾನೆ, ಗ್ಯಾಪ್ ಕೊಡದೆ. ಸೊ ನಾವು ಇವಾಗ ಚಿಲ್ಲಾಗಿ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ ಗೈಸ್. ನಾವು ಮೈಸೂರು ಬಂದಾಗೆಲ್ಲ ನಂಗೆ ಇಷ್ಟ ಆಗೋದು ಒಂದೇ, ಮೈಸೂರಲ್ಲಿ ರೋಡು ಸಖತ್ತಾಗಿದೆ. ರೋಡೆಲ್ಲ ಫುಲ್ ವೈಡಾಗಿ ಆರಾಮಾಗಿ 2 ಗಾಡಿಗಳು ಆರಾಮ್ ಪಾಸ್ ಆಗ್ಬೋದು. ಬಟ್ ನಮ್ಮ ಬೆಂಗಳೂರಲ್ಲಿ ಇಕ್ಕಟ್ಟು ರೋಡು. ಸೊ ಫೈನಲಿ ಬೆಟ್ಟಕ್ಕೆ ಎಂಟ್ರಿ. ಗೈಸ್ ಸಿಕ್ಕಾಪಟ್ಟೆ ರಶ್ ಇದೆ ಅನಿಸುತ್ತೆ. ನೋಡಿ ಎಷ್ಟು ಕಾರಿನ ಅಲ್ಲಿ ಇನ್ನೂ ಕ್ಯೂವಲ್ಲಿ ನಿಂತಿದ್ದೀವಿ, ಇನ್ನೂ ಪಾರ್ಕಿಂಗ್ ಸಿಕ್ಕಿಲ್ಲ ನಮಗೆ. ಸಿಕ್ಕಾಪಟ್ಟೆ ರಶ್ ಇದೆ ಅನಿಸುತ್ತೆ ಟೆಂಪಲ್ಲು. ಬಟ್ ಹೆಂಗಾದರೂ ಆಗಲಿ ಹೊಸ ವರ್ಷದ ದಿನ ದೇವಿ ದರ್ಶನ ಪಡೆದು ಮನೆಗೆ ಹೋಗಲೇಬೇಕಿವತ್ತು. ಸೊ ಅದಕ್ಕೋಸ್ಕರ ಹೋಗೋಣ ಬನ್ನಿ. ರಶ್ ಇರಲ್ಲ ಅಂದ್ಕೊಂಡು ಬಂದರೆ ನೆಕ್ಸ್ಟ್ ಲೆವೆಲಿಗೆ ರಶ್ಶು. ಕ್ರೇಜಿ ಜನ ಇದು ಕೈ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಅಲ್ಲಿ ಮೈಸೂರಲ್ಲಿ. ಬಟ್ ಏನಂದರೆ ಯಾರೋ ಗೊತ್ತಿರೋರು ಇದ್ದಾರಂತ ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ, ನೋಡೋಣ. ಅವ್ರೇನಾದರೂ ದಯೆ ತೋರಿ ನಮ್ಗೆ ಒಳಗೆ ಬಿಟ್ಟರೆ ಹೋಗ್ಬೋದು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಫ್ಲಾಪ್ ಶೋ ಎಷ್ಟು ಜನ ಇದ್ದಾರೆ. ಸೊ VIP 200 ಎಂಟ್ರಿದೂ ಇನ್ನೂ 2 ಅವರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಿಡ್ತಾರೆ ಅಂತ. ಬಟ್ ನೋಡಬೇಕು. ನಾರ್ಮಲ್ 50 ರೂಪೀಸ್ ಟಿಕೆಟ್ ಬಂದು 4 ಅವರ್ಸ್ ಆಗುತ್ತೆ, 200 ಬಂದು ಇನ್ನೂ 2 ಅವರ್ಸ್ ಆಗುತ್ತಂತೆ. ಬಟ್ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಷ್ಟೇ ಬಿಸಿಲಿಗೆ ಅಲ್ಲಿ ನೋಡಬೇಕು ಎಷ್ಟು ಗಂಟೆ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ರಶ್ಶು. ಇನ್ನೂ ಬಂದೇ ಇದ್ದೀವಿ, ಇನ್ನೂ ಹೋಗೇ ಇಲ್ಲ ನಾವು. ಆಯ್ತಾ ನೀನು ಫೋಟೋ ತೆಗೆದಿದ್ದೆ ನಡೆಯೋಣ. ಸೊ ಫೈನಲಿ ನಮ್ಮದು ದರ್ಶನ ಮುಗೀತು. ಸತತವಾಗಿ 2 ಅವರ್ಸ್ ಆದಮೇಲೆ ದರ್ಶನ ಮಾಡಿ ಇವಾಗ ಹೋಗಬೇಕು. ನಮ್ಮ ಹರೀಶ್ ನನ್ನ ಫೋಟೋಶೂಟ್ ಮುಗೀತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಇವಾಗ ನಾವು ಊಟ ಮಾಡಬೇಕು ಹೋಗಿ. ಬಾರ ಹೋಗೋಣ. ಹ್ಯಾರಿ ನಿಂಗೊಂದು T-ಶರ್ಟ್ ಕೊಡಿಸ್ತೀನಿ ತಾ, ಬೇಕಾ? ಬಾ ಸರಿ ಬಾ, ಯಾವ್ದು ಬೇಕು ತಗೋ ಬಾ. ಜಾತ್ರೆ ಯಾವ್ದು ಬೇಕು ಎಲ್ಲ ತಗೋ. ಹರೀಶಂಗೆ ಒಂದು T-ಶರ್ಟ್ ಕೊಡಿಸ್ಬೇಕಂತೆ. ಸೊ ಇವಾಗ T-ಶರ್ಟ್ ಕೊಡಿಸ್ತೀನಿ ಹರೀಶಂಗೆ. ಇಲ್ಲಾಂದರೆ ಚಿಕ್ಕ ಮಕ್ಳು ಆಟ ಆಡೋದು ಯಾವುದಾದ್ರೂ ತಗೋ, ನಾನು ಕೊಡಿಸ್ತೀನಿ. ಇದು ಬ್ಯಾಗ್ ಕೊಡಿಸ್ಲಾ? ಬನ್ನಿ ಗೈಸ್, ಹರೀಶಣ್ಣ ಇವತ್ತು ನಮಗೆ ಶಾಪಿಂಗ್ ಮಾಡಿಸ್ತಿದ್ದಾನೆ. ಹೋಗೋಣ ಶಾಪಿಂಗ್ ಮಾಡೋದು. ಇವಾಗ ಜೀವ ತಣ್ಣಗಾಯಿತು. ಅದು ಕುಡ್ದಾಯಿತು. ಅಲ್ಲ ಅಂಕಲ್ಗೆ ನಿಪ್ಪಟ್ಟು ಮಸಾಲ ಮಾಡೋದು ಕೇಳಿದ್ದೀನಿ. ಅಂಕಲ್ ಖಾರ ಸ್ವಲ್ಪ ಕಮ್ಮಿ ಹಾಕಿನಿ. ಹಾಂ ಬೇಕು ಅಂದರೆ ನಮ್ಮದು ಟೆಂಪಲ್ ರನ್ನೆಲ್ಲ ಆಯಿತು. ನಿಪ್ಪಟ್ಟು ಮಸಾಲ ತೊಗೊಂಡಿದ್ದೀನಿ, ಸಕ್ಕತ್ತಾಗಿದೆ. ಸೊ ಯೂಟ್ಯೂಬಲ್ಲಿ ಯಾರೊಬ್ರು ಪೋಸ್ಟ್ ಮಾಡಿದ್ರು, ಅಲ್ಲಿ ಹೋಗ್ತಾ ಹತ್ರ ನಿಪ್ಪಟ್ಟು ಅಂತ, ಅಲ್ಲೇ ತೊಗೊಂಡೆ, ಚೆನ್ನಾಗಿದೆ. ಸೊ ಇವಾಗ ಸಕ್ಕತ್ತಾಗಿ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಬ್ಯಾಟಿಂಗ್ ಮಾಡಬೇಕು. ಯಾಕಂದರೆ ಇವನು ಬೆಳಗ್ಗೆಯಿಂದ ಟಿಫನ್ ಕೊಡಿಸ್ತೀನಿ ಅಂತೇಳಿ ನನಗೆ ಅಲ್ಲೇ ಮಂಗ ಮಾಡ್ದ. ಸೊ ಇವಾಗಾದರೂ ಎಲ್ಲಾದರೂ ಒಂದು ಕಡೆ ಚೆನ್ನಾಗಿರೋ ಕಡೆ ನಿಲ್ಲಿಸಿ ತಿನ್ನಬೇಕು. ನಿಪ್ಪಟ್ಟು ಮಸಾಲ ಏನು ಅರ್ಧ ಇದೆ, ತಿಂದು ಖಾಲಿ ಮಾಡೋಣ. ಬನ್ನಿ ಹೋಗೋಣ.
ಸೊ ಫೈನಲಿ ನಮ್ಮದು ಟೆಂಪಲ್ ರನ್ ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. 200 ರೂಪಾಯಿ ಟಿಕೆಟ್ ತೊಗೊಂಡು ಹೋದ್ರು ಅಷ್ಟೇ, 50 ರೂಪಾಯಿ ಟಿಕೆಟ್ ತೊಗೊಂಡೋದ್ರು ಅಷ್ಟೇ, ಫ್ರೀಯಾಗಿ ಬಂದರು ಅಷ್ಟೇ. ಸೊ ಎಲ್ಲರೂ ಏನಿಲ್ಲ ಅಂದರೂ 3.5-4 ಅವರ್ಸ್ ಆಗಿದೆ ಇವತ್ತು ದರ್ಶನ ಮಾಡೋದಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ಇವಾಗ. ಸೊ ಎಲ್ಲಾದರೂ ಹೋಗಿ ನೀಟಾಗಿ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ಬೆಂಗಳೂರಿಗೆ ಹೋಗಬೇಕು. ಆಮೇಲೆ ನೀವು ಹೊಸ ವರ್ಷದ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಬೇಡ್ಕೊಳ್ಳಿ, ಒಳ್ಳೆ ಪಾಸಿಟಿವ್ ವೈಬ್ಸ್ ಬರಲಿ. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀವತ್ತು. ಬಟ್ ಏನಂದರೆ ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ರಶ್ ಇಲ್ಲ ಅಂದ್ರೂ ಬೇಕಂತ ಅವ್ರು ಹಿಡ್ದು ಬಿಡ್ತಾರಲ್ಲ, ಅದಕ್ಕೇ ಅಷ್ಟೊಂದು ಏನು ರಶ್ ಅಂತ ಅನ್ಸೋದು ನಮಗೆ. ಬಟ್ ನಾವು ಒಳಗಡೆ ಹೋದಾಗ ಅಷ್ಟೊಂದೇನು ರಶ್ ಇದ್ದಿಲ್ಲ, ಬಟ್ ಹೊರಗಡೆನೇ ಅವ್ರು ಗೇಟ್ ಹಾಕಿ ನಿಲ್ಲಿಸ್ತಾರಲ್ಲ, ಸೊ ಅದಕ್ಕೆ ಅಷ್ಟೊಂದು ರಶ್ ಅನಿಸ್ತಿತ್ತು. ಬಟ್ ದರ್ಶನ ಆಯಿತು. ಒಂದು 3.5-4 ಅವರ್ಸ್ ಆಯ್ತು ಅನಿಸುತ್ತೆ ನಾವು ಹೋಗಿ ಒಳಗಡೆ. ಏನೋ ದೇವ್ರನ್ನ ನೋಡ್ಕೊಂಡು ಬಂದ್ವಿ, ಒಳ್ಳೇದಾಗ್ಲಮ್ಮ ಅಂತ ಕೇಳಿಕೊಂಡು ನೆಕ್ಸ್ಟ್ ಇವಾಗೆಲ್ಲಾದರೂ ಒಂದು ಕಡೆ ತಿನ್ನೋದಕ್ಕೆ ಹೋಗಬೇಕು. ನಮ್ಮ ಹರೀಶ್ ಅಣ್ಣನಂತೂ ಫೋಟೋ ಶೂಟ್ ನಿಲ್ತಾನೆ ಇದ್ದಿಲ್ಲ ದೇವಸ್ಥಾನದ ಮುಂದೆ. ಸೊ ಅವನಿಂದ ಒಂದು ಅರ್ಧ ಗಂಟೆಯಲ್ಲಿ ಲೇಟ್ ಆಯಿತು ನನಗೆ. ಆ್ಯಂಡ್ ಅಷ್ಟೇ, ಬನ್ನಿ ಗೈಸ್. ಇದು ಸಾಮಾನ್ಯ ಇವರೆಲ್ಲ 1 to 2 ರೇಟ್ ಹೇಳ್ತಿದ್ದಾರೆ. ಸುಮ್ಮನೆ ನನಗೆ ಹೊಟ್ಟೆ ಹಸಿದೈತೆ, ನಿಲ್ಲಿಸಿ ಇಲ್ಲಿ ತಲೆ ತಿಂತಿದ್ದಾನೆ ನೋಡ್ಬರ್ತೀನಿ ಅಂತ ಕಳಿಸಿದ್ದೀನಿ. ನೋಡ್ಬರೋಕ್ಕೆ ನೋಡಿ ಏನೂ ತಗೊಳ್ಳಿಲ್ಲ, ಸುಮ್ಮನೆ ಹೋಗೋದು ನೋಡೋದು ಬರೋದು. ಗೈಸ್ ಬೆಳಗ್ಗೆ ನಾವು ತಿಂದಿದ್ದು ಮ್ಯಾಕ್ಡೊನಾಲ್ಡ್ಸಲ್ಲಿ ಕುಡ್ದಿದ್ದು ಒಂದು ಬ್ಲೂಬೆರಿ ಮತ್ತು ಕಾಫಿ, ಆಮೇಲೆ ಒಂದು ಚಿಕ್ಕ ಬರ್ಗರ್ ತಿಂದಿದ್ದು ಅಷ್ಟೇ. ಅಲ್ಲಿಂದ ಇಲ್ಲಿ ತನಕನೂ ಏನೂ ತಿಂದಿಲ್ಲ. ಅಲ್ಲಿ ಸ್ಟಾಪ್ ಮಾಡ್ತೀನಿ ಇಲ್ಲಿ ಸ್ಟಾಪ್ ಮಾಡ್ತೀನಿ ಅಂತ ಎಲ್ಲೂ ಸ್ಟಾಪ್ ಮಾಡಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ನ್ಯೂ ಇಯರ್ ದಿನವೂ ಊಟ ಮಾಡಿಲ್ಲ ಅಂದರೆ ಹೆಂಗೆ. ಸೊ ಅದಕ್ಕೆ ಅವ್ನಿಗೆಲ್ಲಾದರೂ ನಿಲ್ಸು ಅಂತ ಹೇಳಿದ್ರು, ಎಲ್ಲೂ ನಿಲ್ಲಿಸ್ತಿಲ್ಲ. RR ಬಿರಿಯಾನಿ ಹೋಗೋಣ, ಅಲ್ಲೂ ಬೇಡ ಅಂತಂದ. ಹನುಮಂತು ಪಲಾವ್ ಅಲ್ಲೂ ಬೇಡ, ಬಾ ನಾನು ಸ್ಟಾಪ್ ಮಾಡ್ತೀನಿ ಅಂತ ಡೈರೆಕ್ಟ್ ಹೈವೇ. ಸೊ ಹೈವೇಯಿಂದ ಈಗ ಆಲ್ರೆಡಿ ರೋಡಲ್ಲಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಗೈಸ್ ಕಾರ್ನ ನಿಲ್ಲಿಸ್ಬಿಟ್ಟು ನಾನು ಡ್ರೈವರ್ ಸೀಟಲ್ಲಿ ಕೂರ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಬಟ್ ಹೆಂಗಾದರೂ ಮಾಡಿ ಬೇಗ ಹೋಗಬೇಕು. ಗೈಸ್ ನಾವಿವಾಗ ಎಂಪೈರ್ ರೆಸ್ಟೋರೆಂಟಿಗೆ ಬಂದ್ವಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮನೆಗೆ ಹೋಗಬೇಕು. ಸೊ ಇವಾಗ ಹೋಗಿ ಬರೋಣ. ಬಂದಾದಮೇಲೆ ಆರ್ಡರ್ ಮಾಡಿ ಚೆನ್ನಾಗಿ ತಿಂದು ಮನೆಗೆ ಹೋಗಬೇಕು. ಹಾಗೆ ನಮ್ಮ ಗುಂಡಂಗೂ ಏನಾದರೂ ಪಾರ್ಸಲ್ ತೊಗೊಂಡೋಗ್ಬೇಕು. ಬಿರಿಯಾನಿ ಸಕ್ಕತ್ತಾಗಿದೆ. ಸೊ ಬ್ಯಾಟಿಂಗ್ ಮಾಡಿದ್ಮೇಲೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೆನ್ನೆ ಬಂದಿದ್ದು ಲೇಟ್ ಆಯ್ತು, ಅದಕ್ಕೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಇವಾಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಶೂಟ್ ಮಾಡಿದ್ದು ಫಸ್ಟ್ ಹೋಗೋಕ್ಕಾಗಿದ್ದಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಬಟ್ ನೆನ್ನೆ ಹೋಗಿದ್ವಿ, ನೆನ್ನೆನೂ ಸಖತ್ ರಶ್ ಇತ್ತು. ಸೊ ಅದಕ್ಕೆ ಹೇಗೋ ಕವರ್ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಈ ವಿಡಿಯೋದಲ್ಲಿ. ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಲವ್ ಯು. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು.